ಚಿನ್ನ ಏನ್ರಿ? ಅವನು ಹೇಳೋದೆಲ್ಲ ಆಗುದ್ರಿ ನೀವು. ಆ ಗುಂಡಿಗಳೆಲ್ಲ ಓಪನ್ ಆಗಿದೆ ಇವತ್ತು. ಅವನು ತೋರಿಸಿರೋ ಎಲ್ಲ ಜಾಗಗಳಲ್ಲಿ ಒಂದೊಂದು ಭಾಗಗಳಲ್ಲಿ ಅಲ್ಲಿ ಊತಾಕ್ಬಿಡಿ ಅಟ್ಟೆ. SITಗೆ ಈ ಕೆಲಸ ಮಾಡ್ಲಿಕ್ಕೆ ತಾಕತ್ತಿದೆಯಾ? ಮಾಡ್ತೀರಾ? ಅವಾಗ SITಯನ್ನು ಅತ್ಯಂತ ಸ್ವಾಗತವನ್ನು ಮಾಡ್ತೇವೆ. ಇನ್ನು ಮುಂದೆ ಸತ್ಯವನ್ನ ಸಂಶೋಧನೆ ಮಾಡಲಿಕ್ಕೆ SIT ರಚನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇವತ್ತು ಸತ್ಯ ಶೋಧನೆ ಆಗಿದೆಯಲ್ಲ, ಅವನ ಬಗ್ಗೆ ಕ್ರಮ ಏನು? ಈ 3 ಜನ ಇದಾರಲ್ಲ, ಗಿರೀಶ್ ಮಟ್ಟಣ್ಣ, ದೇವರು ದೊಡ್ಡವನು, ನಮ್ಮ ಪಾರ್ಟಿಯಿಂದ ಹೊರಗಡೆ ಹೋಗುವಾಗ ಮಾಡಿದ. ದೇವರು ದೊಡ್ಡವನು. ಮಹೇಶ್ ತಿಮ್ಮರೋಡಿ, ಅವನಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸಿದೆ ನಾನು. ನಿನ್ನ ಜನ್ಮ ಇರೋವರೆಗೂ ನೀನು ಕೇಸರಿ ಶಾಲನ್ನು ಹಾಕೂಡ್ದು ನೀನು. ಯಾಕೆ ನೀನು ಕೇಸರಿ ಶಾಲೆ ಹಾಕಬಾರ್ದು ಅಂತ ಹೇಳಿದ್ರೆ, ಕೇಸರಿಗೆ ಅಪಮಾನ ಮಾಡಿರುವಂತ ಕೆಲಸವನ್ನ ಮಾಡಿದ್ಯಾ ನೀನು. ಅದನ್ನು ಮುಟ್ಲಿಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಅಷ್ಟೇ ಇಲ್ಲ, ಕೇಸರಿ ಬಣ್ಣವನ್ನ ನೋಡ್ಲಿಕ್ಕೂ ಯೋಗ್ಯತೆ ಇಲ್ಲ ನಿನಗೆ. ಮೊದಲು ನಿನ್ನ ಶಾಲೆ ಕೊಳ್ಳಲಿರುವಂತ ಶಾಲನ್ನ ತೆಗೆದು ಹೊರಗಡೆ ಇಡಬೇಕು ನೀನು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಮಾಡಲಿಕ್ಕೆ ನೀನು ಕಾರಣಕರ್ತ ಆಗಿಬಿಡುತ್ತೆ. ಮಹೇಶ್ ತಿಮ್ಮರೋಡಿ, ಯಾರನ್ನ ಮುಟ್ಕೊಂಡಿದ್ಯಾ ನೀನು? ಧರ್ಮಸ್ಥಳದ ಮಂಜುನಾಥ, ಅತ್ಯಂತ ದೇಶಭಕ್ತ ಸಂತೋಷ್ BL, ಅವರ ಜೀವನವನ್ನು ಸಮಾಜಕ್ಕೆ ಮುಡಿಕೊಳ್ಳಕ್ಕಿಟ್ಟಿರುವಂತವರು ಸಂತೋಷ್ ಜಿ. ಅವ್ರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತೀಯ ನೀನು. ನೀನು ಹಿಂದೂನಾ? ದೇಶಕ್ಕೋಸ್ಕರ ಕೆಲಸ ಮಾಡ್ತಿರಂತ ಸಂತೋಷ್ ಜಿ ಬಗ್ಗೆ ಅವಹೇಳನಕಾರಿ ಮಾತಾಡುವಂತವನು ನೀನೊಬ್ಬ ಹಿಂದೂನಾ? ತಿಮ್ಮರೋಡಿ, ಇದಕ್ಕೆ ಉತ್ತರ ಕೊಡಬೇಕು ನೀನು ಹಿಂದೂ ಸಮಾಜಕ್ಕೆ. ಅಯೋಧ್ಯೆ ಹೋರಾಟದಲ್ಲಿ ತಾನು ಪಾಲ್ಗೊಂಡಿದ್ದು, ಆರಂಭದ ದಿನಗಳಲ್ಲಿ ಹೋರಾಟಕ್ಕೆ. ಶ್ರೀರಾಮಚಂದ್ರ ಕಾರ್ಯ ಮಾಡಿದಂತ ಸ್ವರೂಪದೊಳಗಡೆ ಕಾರ್ಯವನ್ನು ಹಿಂದೂ ಸಮಾಜಕ್ಕೆ ನೀವು ಮಾಡಬೇಕಾಗಿತ್ತು. ಬದಲಾಗಿ ಹಿಂದೂ ಸಮಾಜದ ವಿರುದ್ಧವಾಗಿ ನಡ್ಕೊಳ್ಳುವಂತ ಕೆಲಸವನ್ನು ತಾನು ಮಾಡ್ತಾ ಇದೀಯಾ. ನಿನ್ನೆಲ್ಲ ಹಿಂದೂ ಸಮಾಜ ಕ್ಷಮಿಸೋದಿಲ್ಲ. ನನ್ನ ಹತ್ರ 16 ಸಂಗತಿಗಳು ಇಲ್ಲಿದೆ. ನನ್ನ ಹತ್ರ 16 ಮಾಡಬಾರದನ್ನ ಮಾಡಿದಾರ್ರಿ. ಇವರನ್ನ ರಾಜ್ಯ ಸರ್ಕಾರ ಒಪ್ಕೊಳ್ಳುವಂತ ಕೆಲಸವನ್ನು ಮಾಡಿದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಂದು ವಿನಂತಿ, ಹಿಂದೂ ಸಮಾಜಕ್ಕೆ ನಂದು ಆಗ್ರಹ ವಿನಂತಿ ಅಂತ ಹೇಳಿದ್ರೆ, ಈ ರೀತಿ ಕೃತ್ಯವನ್ನು ಮಾಡಿರುವಂತವರಿಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ. ಯಾರು ಹಿಂದೂ ಸಮಾಜಕ್ಕೆ ಕಳಂಕ ತರುವಂತ ಕೆಲಸವನ್ನು ಮಾಡಿದ್ದಾರೆ, ಯಾವ ರಾಜ್ಯ ಸರ್ಕಾರ ಅವರಿಗೆ ಶಕ್ತಿಯನ್ನು ಧಾರೆ ಎರಿತಾ ಇದೆ, ಆ ಸರ್ಕಾರವನ್ನು ಕ್ಷಮಿಸುವಂತ ಪ್ರಮೇಯನೇ ಇಲ್ಲ.